ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम् अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम् ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ಕುಂಭರಾಶಿಯವರು, ಕುಂಭರಾಶಿಯವರಿಗೆ ಆಗುವಾಗ 3ರಲ್ಲಿ ಗುರುವಿನ ಸಂಚಾರವಿತ್ತು, ಈಗ 4ಕ್ಕೆ ಗುರುವಿನ ಸಂಚಾರ ನಡೀತಾ ಇದೆ. ಆದ್ರಿಂದ 4ರಲ್ಲಿ ಗುರುವಿನ ಸಂಚಾರವಿದ್ದಾಗ ಹೇಳ್ತಾರೆ, ಜೀವೇ ಶಾಂತಿಂ ಪೀಡಿತಶ್ಚಿತ್ತಶ್ಚ ಸಂವೇತ್ ನೈವ ಗ್ರಾಪೆ ನಾಪಿ ವನೆ ಮತ್ತ ಮಯೂರೇ ಅಂತ ಹೇಳ್ತಾರೆ. ಅಂದ್ರೆ 4ರಲ್ಲಿ ಸಂಚಾರ ಮಾಡುವಾಗ ಬಂಧು ಜನರಿಂದ, ನಮ್ಮ ಸಂಬಂಧಿಕರಿಂದಲೇ ನಾವು ಕ್ಲೇಶಕ್ಕೆ ಒಳಗಾಗುವಂತಹದ್ದು, ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹದ್ದು. ಗ್ರಾಮದಲ್ಲಾಗಲಿ ಅಥವಾ ವನದಲ್ಲಾಗಲಿ, ನಾವು ಈಗ ಕಾಡಿನಲ್ಲಿ ನೋಡಿ, ಈ ನವಿಲು ಮರಿಗಳು ಸಂತೋಷವಾಗಿ ಜೀವನ ಮಾಡಬೇಕು. ಆದರೆ ಅಲ್ಲಿಗೆ ಸಿಂಹ ಬಂದರೆ ಅಥವಾ ನರಿ ಬಂತು, ಅವಾಗ ಏನು ಮಾಡುತ್ತೆ ನವಿಲುಗಳು? ಬಹಳ ದುಃಖದಿಂದ ಓಡಿ ಹೋಗ್ಬಿಡ್ತದೆ. ಹಾಗೆ ನಮ್ಮ ಮನಸ್ಸು ಕೂಡ ಹಾಗೆ ಅಂತ ಹೇಳ್ತಾರೆ. ಮಯೂರ ವೃತ್ತವನ್ನ ಪ್ರಯೋಗ ಮಾಡಿ ಹೇಳಿರೋದ್ರಿಂದ ಮಯೂರದ ಹಾಗೆ ಆಗಿಬಿಡುತ್ತೆ ನಮ್ಮ ಮನಸ್ಸು. ಚೆನ್ನಾಗಿರ್ತೇವೆ, ಆದರೆ ಆ ದುಃಖ ನಮ್ಮನ್ನ ಎಲ್ಲದ ಸಮಸ್ಯೆಗಳನ್ನು ತಂದೊಡ್ಡು ಬಿಡುತ್ತೆ. ಅದನ್ನ 4ರ ಗುರು, ಅದು ಗುರುಬಲವನ್ನ ಸೂಚನೆ ಮಾಡಿದ್ರು, ಕೆಲವಕ್ಕೆ ಉಪನಯನಾದಿಗಳಿಗೆ 4ರಲ್ಲಿ ಗುರು ಸಂಚಾರ ಮಾಡುವಾಗ ಉಪನಯನವನ್ನ ಮಾಡಬಾರದು ಅಂತ ಹೇಳ್ತಾರೆ. ಆದ್ರಿಂದ ಆ 4ರಲ್ಲಿ ಗುರು ಬಂದಾಗ ಒಳಿತೂ ಇದೆ, ಕೆಟ್ಟದ್ದು ಇದೆ. ಏನು ಒಳಿತು ಅಂತಂದ್ರೆ ಮನಸ್ಸಿಗೆ ದುಃಖ, ಆದರೆ ಮನೆಗೆ ಸಂಬಂಧಪಟ್ಟ ಹಾಗೆ ಪುರೋಗತಿ ಅಂತಕ್ಕಂಥದ್ದು, ಮನೆಯಲ್ಲಿ ಕಲ್ಯಾಣ ವೃದ್ಧಿ ಅಂತಕ್ಕಂಥದ್ದು, ಇದನ್ನೆಲ್ಲ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಯಾರು ಕುಂಭರಾಶಿಯವರು ಇದ್ದೀರಿ, ಕುಂಭರಾಶಿಯವರು ವಿಶೇಷವಾಗಿ
ಆ ಹನುಮಂತ ದೇವರ ಪ್ರಾರ್ಥನೆ, ಅದರ ಜೊತೆಗೆ ರಾಮನನ್ನ ಪೂಜಿಸುವಂತಹ ಕೋದಂಡ ರಾಮದೇವರು ಅಂದ್ರೆ ಈ ಹನುಮಂತ ದೇವರು ರಾಮದೇವರ ಜೊತೆಯಲ್ಲಿರುವಂತಹ ರಾಮದೇವರ ಜೊತೆಯಲ್ಲಿರ್ತಕ್ಕಂತಹ ಹನುಮಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ನಮಗೆ ಅನುಕೂಲಗಳಾಗತ್ತೆ. ಇನ್ನ ಕೊನೆಯದಾಗಿ ಮೀನರಾಶಿಯವರು ಗುರುಬಲವನ್ನ ಕಳ್ಕೊಂಡಿದ್ದೀರಿ. ಇಷ್ಟು ದಿವಸ ಒಳ್ಳೆಯ ಗುರುಬಲ ಇತ್ತು, ಈಗ 3ರಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಗುರುಬಲವನ್ನ ಕಳ್ಕೊಂಡಿದ್ದೀರಿ. 3ರಲ್ಲಿ ಗುರು ಸಂಚಾರ ಇದ್ದಾಗ ಸ್ಥಾನಭ್ರಂಶಾತ್ ಕಾರ್ಯ ವಿಘಾತಶ್ಚ ತೃತೀಯೇನೈಕೈ ಕ್ಲೇಶ ಬಂಧು ಅಂತ ಹೇಳ್ತಾರೆ. ಅದರಿಂದ 3ರ ಗುರು ಸಂಚಾರ ಮಾಡುವಾಗ ಒಂದು ಮೀನರಾಶಿಯವರಿಗೆ ಸ್ಥಾನಭ್ರಂಶ, ಕೆಲಸದಲ್ಲಿ ತೊಂದರೆ ಆಗುವಂತಹದ್ದು. ಕಾರಣ ಕರ್ಮಾಧಿಪತಿಯು ಗುರುವೇ ಆಗಿರೋದ್ರಿಂದ ಕೆಲಸವನ್ನು ಕಳ್ಕೊಳ್ಳುವಂತಹದ್ದು ಅಥವಾ ಕೆಲಸದಲ್ಲಿ ಹೈ ಪ್ರೆಷರ್ ನಾವು ಅನುಭವಿಸುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಸ್ಥಾನಭ್ರಂಶ ಅಂತಕ್ಕಂಥದ್ದು. ಜೊತೆಗೆ ಕಾರ್ಯ ವಿಘಾತಶ್ಚ, ನಾವೆಷ್ಟೇ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಟ್ರು ಕೂಡ ಅದರಲ್ಲಿ ಅವರಿಗೆ ಸಮಾಧಾನ ಇರೋಲ್ಲ. ಇದು ಸರಿಯಾಗಿ ಆಗಿಲ್ಲ ಕೆಲಸ, ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡಿ, ಸರಿಯಾಗಿ ಮಾಡಿಲ್ಲ ನೀವು ಅಂತ ನಮ್ಮ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳ ಹಾಕುವಂತಹದ್ದು. ಒಳ್ಳೆ ಧೈರ್ಯವಂತರಾಗಿರ್ತೀರಿ, ಇದ್ದಕ್ಕಿದ್ದ ಹಾಗೆ ಧೈರ್ಯವನ್ನು ಕಳ್ಕೊಳ್ಳುವಂತಹದ್ದು. ಜೊತೆಗೆ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು. ಈ ರೀತಿಯಾದಂತಹ ಸಮಸ್ಯೆಗಳನ್ನ ಮೀನರಾಶಿಯವರು ಎದುರಿಸಬೇಕಾಗತ್ತೆ. ಹಾಗಾಗಿ ಅಂತಹ ಯಾವುದೇ ವಿಧವಾದ ದೋಷಗಳು ಕಂಡು ಬಂತು ಅಂತಾದ್ರೆ ಆ ರೀತಿಯಾಗಿರ್ತಕ್ಕಂತಹ ದೋಷದ ಪರಿಹಾರಕ್ಕೋಸ್ಕರವಾಗಿ ನೀವು ಭೂದಿಳಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರನ ವಿಶೇಷವಾದ ಪ್ರಾರ್ಥನೆ ಅಥವಾ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ಇರತಕ್ಕಂತಹ ಶ್ರೀನಿವಾಸ ದೇವರ ದರ್ಶನವನ್ನ ಮಾಡಿಕೊಂಡು ಬರುವುದರಿಂದ ಒಳಿತಾಗುತ್ತೆ. ಇನ್ನ ಮೇಷರಾಶಿಯವರಿಗಾಗುವಾಗ ಯಾವ ರೀತಿಯಾದ ಫಲ, ಯಾಕೆಂದ್ರೆ ವೃಷಭ ರಾಶಿಯಿಂದ ನಾನು ಹೇಳಿಕೊಂಡು ಬಂದಿದ್ದೇನೆ. ಕೊನೆಯದಾಗಿ ಮೇಷರಾಶಿಯ ಫಲವನ್ನ ಹೇಗೆ ಗುರುಬಲ ಇದೆಯಾ ಅಂತಂದ್ರೆ, ಮೇಷರಾಶಿಗೆ ಒಳ್ಳೆಯ ಗುರುಬಲ. ನಾನು ಆಗಲೇ ಹೇಳಿದೆ, ಲಗ್ನದಲ್ಲಿದ್ದಾಗ ಬುದ್ಧಿನಾಶವನ್ನು ಮಾಡ್ತಾನೆ. ಅದೇ 2ರಲ್ಲಿ ಸಂಚಾರ ಮಾಡುವಾಗ ಪ್ರಾಪ್ಯರ್ಥೇರ್ಥಾನ್ ವೆರಿರಪಿ ಕುರುತೆ ಕಾಂತಸ್ಯಾಬ್ಜೆ ಭ್ರಮರ ವಿಲಸಿತಂ ಅಂತ ಹೇಳ್ತಾರೆ. ಅಂದ್ರೆ ಈ ಶತ್ರುಗಳ ನಾಶ ಆಗುವಂತಹದ್ದು, ಮಾತಿನಿಂದಲೇನೆ ಎಲ್ಲವನ್ನೂ ಕೂಡ ಸಮಾಧಾನ ಪಡಿಸುವಂತಹದ್ದು, ಹಣದ ಲಾಭ ಆಗುವಂತಹದ್ದು ಇತ್ಯಾದಿಗಳನ್ನು ನಾವು ಈ 2ರಲ್ಲಿ ಸಂಚಾರ ಮಾಡುವಾಗ ನೋಡಬಹುದಾಗಿದೆ. ಅಥವಾ ಹೆಂಡತಿಯಿಂದಾಗಿ ಆಗುವಂತಹ ಏನು ತೊಂದರೆಗಳು, ಅಥವಾ ಹೆಂಡತಿ ಗಂಡರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿತ್ತು ಅಂತ ಆದ್ರೆ, ಕೌಟುಂಬಿಕವಾದಂತಹ ಕಲಹ ಇತ್ತು ಅಂತ ಆದ್ರೆ ಆ ಕಲಹವನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಅನುಕೂಲಗಳು, ದೇವತಾನುಗ್ರಹಗಳು, ಗುರುಬಲವು ಅಧಿಕವಾಗಿದೆ. ಆದರೆ ಈ ಮಾತಿನಿಂದಾಗಿ ಆಗುವಂತಹ ಲಾಭ ಇತ್ಯಾದಿಗಳೆಲ್ಲ ಇದ್ದಾವೆ. ಆದರೆ ಒಂದು ವೇಳೆ ಏನಾದರೂ ಗ್ರಹಗತಿಗಳು ಅಂದ್ರೆ ಗೋಚಾರದಲ್ಲಿ ಬೇರೆ ಗ್ರಹಗಳ ಗತಿಯಿಂದ ಅಥವಾ ಜಾತಕದಲ್ಲಿ ಸೂಚಿತವಾದಂತಹ ಸಮಸ್ಯೆಯಿಂದ ಏನಾದರೂ ಸಮಸ್ಯೆಗಳು ಅಧಿಕವಾಯಿತು ಅಂತ ಆದರೆ ಆ ಅಧಿಕವಾದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ವಿಶೇಷವಾಗಿ ಒಂದು ದುರ್ಗೆಯ ಪ್ರಾರ್ಥನೆಯನ್ನ ಮಾಡುವಂತಹದ್ದು. ಜೊತೆಗೆ ಲಕ್ಷ್ಮೀ ಶೋಭಾನ, ವಾದಿರಾಜರಿಂದ ನಿರ್ಮಿತವಾಗಿರತಕ್ಕಂತಹ ಏನು ಲಕ್ಷ್ಮೀ ಶೋಭಾನ ಪದಗಳಿದೆ, ಅದು ಮದುವೆಯ ಸಂದರ್ಭದಲ್ಲಿ ವರ ಹಾವಿನಿಂದ ಕಚ್ಚಿ ಸತ್ತಾಗ ರಚನೆ ಮಾಡಿರ್ತಕ್ಕಂತಹ ಲಕ್ಷ್ಮೀ ಶೋಭಾನ ಮುಗಿಯೋದರೊಳಗೆ ಆ ಸತ್ತಂತಹ ವರ ಎದ್ದು ನಿಂತುಕೊಳ್ಳುತ್ತಾನೆ. ಆ ಹುಡುಗಿಗೆ ಒಳ್ಳೆಯ ಸೋಮಾಂಗಲ್ಯವನ್ನ ಕರುಣಿಸಿದಂತಹ ಪದ್ಯಗಳು ಇವು. ಅಂತಹ ಪದ್ಯಗಳ ಪಾರಾಯಣ ಮತ್ತು ಜಪಾದಿಗಳನ್ನು ಮಾಡ್ತಾ ಬಂದಾಗ ಮೇಷರಾಶಿಯವರಿಗೆ ಬರಬಹುದಾದ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು. ಹಾಗಾಗಿ ಒಟ್ಟಾರೆ ಈ ಗುರುವಿನಿಂದಾಗಿ ಗೋಚಾರದಲ್ಲಿ ಸೂಚಿತವಾದಂತಹ ಫಲಾಫಲಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದೇ ಬಲವತಿ ರಾಶವು ತದಧಿಪತಿ ಉಚ್ಚ ಅಂತ ಹೇಳ್ತಾ ಬರ್ತಾರೆ ವರಾಹ ಮಿಹಿರರು. ಫಲಗಳನ್ನ ಹೇಳಿ ಕೊನೆಗೊಂದು ಮಾತು ಹೇಳ್ತಾರೆ, ಇದರಿಂದವೇ ಎಲ್ಲವೂ ತೀರ್ಮಾನ ಆಗೋದಿಲ್ಲ. ನಿಮ್ಮ ಬೇರೆ ಬೇರೆ ಗೋಚಾರ ಫಲಗಳು, ಈಗ ನಮಗೆ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡಿರುತ್ತೆ, ಆದರೆ ಪಾಸ್ವರ್ಡು ಅಥವಾ ಅಕೌಂಟ್ ನಂಬರ್ ನಮಗೆ ಗೊತ್ತೇ ಇಲ್ಲ ಅಂತ ಆದರೆ ಆ ದುಡ್ಡನ್ನು ನಾವು ಪಡೆದುಕೊಳ್ಳಿಕ್ಕೆ ಆಗೋಲ್ಲ. ಅದೇ ತರಹದಲ್ಲಿ ಬೇರೆ ಬೇರೆ ಗ್ರಹರಿಂದಾಗಿ ದೋಷಗಳು ಅಧಿಕವಾಗಿ ಸೂಚಿತವಾದಾಗ ಗುರುವಿನಿಂದಾಗಿ ಸೂಚಿತವಾದಂತಹ ಫಲಗಳ ಕ್ವಾಂಟಿಟಿ ಅಂತಕ್ಕಂಥದ್ದು ಅಥವಾ ಕ್ವಾಲಿಟಿ ಅಂತಕ್ಕಂಥದ್ದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರುವಂತಹದ್ದು, ನಿಮ್ಮ ಆತ್ಮೀಯರ ಹತ್ತಿರ ಜಾತಕವನ್ನು ಒಮ್ಮೆ ತೋರಿಸಿಕೊಂಡು ಏನು ಫಲಗಳು ಬರುತ್ತೆ, ಹೇಗೆ ನಾವು ಅದನ್ನು ಪಡೆದುಕೊಳ್ಳಬೇಕು, ನಮಗೆ ಅದನ್ನು ಅನುಭವಿಸುವ ಯೋಗ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ವಿಚಾರ ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸಿದಲ್ಲಿ ಭಗವಂತನ ಅನುಗ್ರಹದಿಂದ, ಆಂಜನೇಯ ಸ್ವಾಮಿಯ ವಿಶೇಷವಾದ ಅನುಗ್ರಹದಿಂದ
ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸಮಸ್ತ ಸನ್ಮಂಗಳಾನಿ ಭವಂತು.